ಕಥೆ ಕಳೆದು ಹೋದವನು. ಬರೆದವರು ಶ್ರೀಮತಿ ಸರಸ್ವತಿ ನಟರಾಜ್. 2 ದಿನಗಳ ಸುದೀರ್ಘ ರೈಲು ಪ್ರಯಾಣ ಮಾಡಿ ಬೆಂಗಳೂರಿಗೆ ಬಂದು ಊಟ ಮುಗಿಸಿ ಊರಿನ ಬಸ್ಸು ಹತ್ತಿದಾಗ ಸಂಜೆ 4 ಗಂಟೆಯಾಗಿತ್ತು. ಇಲ್ಲಿಂದ 4:15 ಗಂಟೆಗಳ ಪ್ರಯಾಣ. ಊರು ತಲುಪುವ ಹೊತ್ತಿಗೆ 9 ಆಗಿರುತ್ತದೆ. ಬೆಳಕಿನಲ್ಲಿ ಊರ ಪರಿಚಿತರ ಮುಂದೆ ಕಾಣಿಸಿಕೊಂಡಾಗ ಆಗಬಹುದಾದ ಮುಜುಗರವನ್ನು ತಪ್ಪಿಸಲು ಇದೊಂದು ಅನುಕೂಲವಾಯಿತು. ನನಗೆ ಊರವರನ್ನು ನೋಡುವ ಹಂಬಲವಿಲ್ಲ. ನನ್ನ ಕುಟುಂಬ, ಅಪ್ಪ, ಅಮ್ಮ, ತಮ್ಮಂದಿರು, ತಂಗಿಯರು, ಅವರುಗಳ ಸಂಸಾರ, ಇವರೆಲ್ಲರನ್ನ ಕಣ್ಣು ತುಂಬ ನೋಡಿ ನಾನು ಇದ್ದೇನೆ, ನಿಮ್ಮೆಲ್ಲರ ಪ್ರೀತಿಯಿಂದ ದೂರವಾಗಿ ಇಷ್ಟು ವರ್ಷಗಳು ನನ್ನದಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ದೇನೆ. ಏನು ಮಾತಾಡಲಿ? ಅವರೆಲ್ಲರ ಪ್ರತಿಕ್ರಿಯೆ ಹೇಗಿರಬಹುದು? ಅಮ್ಮ ಹೇಗಿರಬಹುದು? ಅಮ್ಮನ ಅಂತಃಕರಣ ನೆನೆದು ಮನಸ್ಸು ಭಾರವಾಯಿತು. ಕಣ್ಣು ಮುಚ್ಚಿದರೂ ನಿದ್ದೆ ಇಲ್ಲ. ರೈಲಿನಲ್ಲೂ 2 ದಿನ ಸರಿಯಾಗಿ ನಿದ್ರೆ ಬಾರದೆ ಕಣ್ಣುಗಳು ಭಾರವಾಗಿದ್ದರೂ ನಿದ್ರೆ ಬರುತ್ತಿಲ್ಲ. ಇನ್ನೇನು ಊರಿಗೆ 4-6 ಕಿಲೋಮೀಟರ್ ಇದೆ ಎನ್ನುವಾಗ ಎದೆಯಲ್ಲಿ ಒಂಥರ ಡವಡವ ಢವಢವ. ಇಲ್ಲಿಗೆ ಬರಬಾರದಿತ್ತೆ. ಇಷ್ಟು ವರ್ಷಗಳ ಮೇಲೆ ಮನೆಯವರು ನನ್ನ ಸ್ವೀಕರಿಸದೇ ಹೋದರೆ? ನನ್ನದಲ್ಲದ ತಪ್ಪಿಗೆ ಈ 20 ವರ್ಷಗಳ ಕಾಲ ಅಜ್ಞಾತವಾಸದಲ್ಲಿದ್ದೆ. ಕೊನೆಯ ಪಕ್ಷ ನನ್ನ ಇರುವಿಕೆಯನ್ನು ನನ್ನವರಿಗೂ ತಿಳಿಸದೆ ಹೇಗಿದ್ದೆ ಇಷ್ಟು ದಿನ? ಸೇತುವೆ ಬಂತು. ಕತ್ತಲಲ್ಲಿ ನದಿಯ ಹರಿಯುವಿಕೆ ಕಾಣುತ್ತಿಲ್ಲ. ಓಹ್, ಇದೇನು? ಹಳೆಯ ಬಸ್ ಸ್ಟ್ಯಾಂಡ್ ಇದ್ದ ಜಾಗ ಪೂರ್ತಿ ಅಂಗಡಿ ಮಳಿಗೆಗಳು. ಓ, ಊರ ಹೊರಗಿನ ಕೆರೆಯಂಗಳದಲ್ಲಿ ಹೊಸ ಬಸ್ ಸ್ಟ್ಯಾಂಡ್. ಹಾಗಾದರೆ ಕೆರೆ ಮುಚ್ಚಿದ್ದಾರೆಯೇ? ಕೈಚೀಲ ತೆಗೆದುಕೊಂಡು ಇಳಿದವನಿಗೆ ನಿಲ್ದಾಣದಲ್ಲಿ ಕೆಲವೇ ಜನರಿದ್ದದ್ದು ಅರಿವಿಗೆ ಬಂತು. ಅಲ್ಲೇ ಹೋಟೆಲಿಗೆ ಹೋಗಿ ಒಂದಿಷ್ಟು ಮುಖ ತೊಳೆದು ಕಾಫಿ ಕುಡಿದು ಹೊರಡುವ ಮನಸ್ಸಾಯಿತು. ಮಾಣಿ ತಂದುಕೊಟ್ಟ ಚಟಾಕು ಗಾತ್ರದ ತೆಳುವಾದ ಸ್ಟೀಲ್ ಲೋಟ ನೋಡುತ್ತಿದ್ದಂತೆ ಅಮ್ಮನ ಕೈ ಕಾಫಿ ನೆನಪಾಯಿತು. ಗಟ್ಟಿಯಾದ ಬಟ್ಟಲುಗಳು, ಈಗಿನ ರೀತಿಯ ಬಿದ್ದರೆ ಸೀಳುವಂತಹುದಲ್ಲ. ಅಂತಹ ಗಟ್ಟಿಯಾದ ಬಟ್ಟಲುಗಳಲ್ಲಿ ಅಮ್ಮ ಕೊಡುತ್ತಿದ್ದ ಬೆಲ್ಲ, ಎಮ್ಮೆಯ ಹಾಲಿನ ಗಟ್ಟಿಯಾದ ಕಾಫಿ. ಅರೆ, ಇಷ್ಟು ದಿನ ಕಾಫಿಯಿಂದ ಹೇಗೆ ದೂರವಿದ್ದೆ? ನನ್ನದಲ್ಲದ ಚಹಾಕ್ಕೆ ಒಗ್ಗಿಕೊಂಡಿದ್ದಾದರೂ ಹೇಗೆ? ಅಪ್ಪನಿಗೆ ಹತ್ತಿರ 95 ಏನೋ, ಅಮ್ಮನಿಗೆ 88 ಇರಬಹುದು. ಹೇಗಿರಬಹುದು ಈಗ? ತುಂಬಾ ಪುಸ್ತಕ ಓದೋಳು, ಸಂಗೀತ ಅಂದ್ರೆ ಬಲು ಇಷ್ಟ. ಸ್ವತಃ ಜಾಸ್ತಿ ಕಲಿಯದೇ ಇದ್ರೂ ರಾಗಗಳ ಪರಿಚಯ ಚೆನ್ನಾಗಿಯೇ ಇತ್ತು. ತಾನು ಮೋರ್ಚಿಂಗ್ ನುಡಿಸುತ್ತಿದ್ದೆ, ಆಸಕ್ತಿಯಿಂದ ಆಲಿಸುತ್ತಿದ್ದಳು. ಅಪ್ಪ ಮನೆಯಲ್ಲಿ ಇಲ್ಲದಾಗ ತಾನು ಅಡಿಗೆ ಮನೆಯ ತಪ್ಪಲೆಗಳನ್ನು ಬೋರಲಿಟ್ಟು ತಬಲಾ ಬಾರಿಸುತ್ತಿದ್ದೆ. ಇಷ್ಟು ಆಸಕ್ತಿ ಇರುವ ಹುಡುಗನಿಗೆ ಊರಲ್ಲಿ ಸಂಗೀತ ಕಲಿಸುವ ಅವಕಾಶವಿಲ್ಲ ಎಂದು ನೊಂದುಕೊಳ್ಳೋಳು. ಕಾಫಿ ಮುಗಿಸಿ ಹೊರಬಂದು ಮುಖ್ಯ ರಸ್ತೆಯಲ್ಲಿ ನಡೆದು ಓದಿದ ಹೈಸ್ಕೂಲು, ಸರ್ಕಾರಿ ಆಸ್ಪತ್ರೆಯ ಹಿಂಭಾಗವನ್ನು ದಾಟಿಕೊಂಡು ತಾರ್ ರಸ್ತೆಗಿಂತ ತುಂಬ ತಗ್ಗಿನಲ್ಲಿರುವ ಮನೆಯತ್ತ ನಡೆದ. 4-6 ಹೊಸ ಮನೆಗಳನ್ನು ಬಿಟ್ಟರೆ ಅಕ್ಕಪಕ್ಕ ತುಂಬಾ ವ್ಯತ್ಯಾಸವಾಗಿಲ್ಲ ಎಂದುಕೊಳ್ಳುವಷ್ಟರಲ್ಲೇ ಕಾಲ ಕೆಳಗಿನ ಕಾಂಕ್ರೀಟು ದಾರಿ ಬಹಳಷ್ಟು ಬದಲಾವಣೆಯನ್ನು ಸೂಚಿಸಿತು. ಡವಡವ ಗುಟ್ಟುವ ಎದೆಯಲ್ಲಿ ಸೀದಾ ಅದೇ ತಾನು ಬೆಳೆದ ಆಡಿದ ಕೆಲಸದ ನೆವದಿಂದ ದೂರವಾಗಿ ಮುಂದೆ ಯಾರದೋ ಷಡ್ಯಂತ್ರಕ್ಕೆ ಬಲಿಯಾಗಿ ಜೈಲು ಸೇರಿ ಸೂಕ್ಷ್ಮ ಮನಸ್ಸಿನ ತನಗೆ ಮನೆಯವರಿಗೆ ಮುಖ ತೋರಿಸಲಾಗದೆ ತೊರೆದು ಹೋದ ಮನೆ ಎದುರಿಗೆ ನಿಂತ ಹಾಗೇ ಇದೆ. ಒಳಗೆ ದೂರದರ್ಶನದಲ್ಲಿ ಕನ್ನಡ ವಾರ್ತೆ ಸಣ್ಣದಾಗಿ ಕೇಳುತ್ತಿದೆ. ಆದರೆ ಮನೆ ಏಕೆ ಇಷ್ಟು ನಿಶ್ಶಬ್ದವಾಗಿದೆ? ಯಾರದೂ ಮಾತು ಕೇಳುತ್ತಿಲ್ಲ. ಊಟದ ಸಮಯವೇ? ಹಾಲಿನಲ್ಲಿ ಸಣ್ಣ ಮಂಕುದೀಪ. ಯಾರು ಬಾಗಿಲು ತೆಗೆಯಬಹುದು? ತನ್ನ ಗುರುತು ಹಿಡಿಯುತ್ತಾರೆಯೇ ಎಂಬ ಅಳುಕಿನಲ್ಲೇ 2 ಸಲ ಬಾಗಿಲು ಬಡಿದಾಗ ಬಂದು ಬಾಗಿಲು ತೆಗೆದ ವ್ಯಕ್ತಿ, ಅರೆ, ಇದು ಶ್ಯಾಮನ ಅಥವಾ ಕಿಟ್ಟನ? ಆದರೆ ಇಬ್ಬರ ಹೋಲಿಕೆಯೂ ಇಲ್ಲವಲ್ಲ ಎಂದು ಗಲಿಬಿಲಿಗೊಂಡವನನ್ನು ಎದುರಿನವನ ಪ್ರಶ್ನೆ ಎಚ್ಚರಿಸಿತು. ಯಾರು ಬೇಕಿತ್ತು?
ಮನಸ್ಸಿಗೆ ಹುಳಹುಳವಾಯಿತು. ತನ್ನದೇ ಆಗಿದ್ದ ಮನೆಯಲ್ಲಿ ತಾನೇ ತನ್ನ ಪರಿಚಯ ಮಾಡಿಕೊಳ್ಳುವ ಈ ಅವಸ್ಥೆಗಾಗಿ ಮನ ಮುದುರಿಸಿಕೊಂಡ. ನಾನು ಕೇಶವ. ದನಿ ಏಕೆ ಜೋರಾಗಿ ಬರುತ್ತಿಲ್ಲ? ಯಾರು ಬೇಕಿತ್ತು? ಇದು ಶ್ರೀಕಂಠಯ್ಯನವರ ಮನೆ ತಾನೆ? ನಿಮಗೆಲ್ಲೋ ಕನ್ಫ್ಯೂಸ್ ಆಗಿದೆ. ಇದು ನನ್ನ ಮನೆ. ನನ್ನ ಹೆಸರು ನಂಜುಂಡೇಗೌಡ. ಓಹ್, ಇಲ್ಲಿದ್ದ ಶ್ರೀಕಂಠಯ್ಯನವರು, ಅವರ ಕುಟುಂಬ ಎಲ್ಲ ಎಲ್ಲಿದ್ದಾರೆ? ನಂಗೆ ಗೊತ್ತಿಲ್ಲ ಸ್ವಾಮಿ. ನಾನು ಈ ಮನೆ ಕೊಂಡ್ಕೊಂಡದ್ದು 10 ವರ್ಷದ ಹಿಂದೆ, ಲಿಂಗೇಗೌಡರಿಂದ. ನೀವು ಯಾರ ವಿಷಯ ಹೇಳ್ತಿರೋ ನಂಗೆ ಗೊತ್ತಿಲ್ಲ. ಅಷ್ಟಕ್ಕೂ ಅವ್ರು ನಿಮಗೇನಾಗಬೇಕು? ಶ್ರೀಕಂಠಯ್ಯನವರು ನನ್ನ ತಂದೆ. ಏನ್ ಸ್ವಾಮಿ, ತಂದೆ ಅಂತೀರಾ? ಎಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ವಾ? ಅವನ ಇಳಿದು ಹೋದ ಮುಖ ಕಂಡು ನಂಜುಂಡೇಗೌಡನಿಗೆ ತನ್ನ ಮೇಲೆಯೇ ಬೇಸರ ಆಯಿತು. ಸ್ವಾಮಿ, ಒಳಗೆ ಬನ್ನಿ, ಕೂತ್ಕೊಳ್ಳಿ. ಲೇ, 1 ಲೋಟ ನೀರು ತಗೊಂಬ. ಅವನ ಕೈಕಾಲೆಲ್ಲ ಸೋಲುತ್ತಿರುವ ಅನುಭವವಾಗುತ್ತಿತ್ತು. ಆ ಹೆಂಗಸು ತಂದುಕೊಟ್ಟ ನೀರನ್ನು ನಡುಗುವ ಕೈಯಿಂದ ತೆಗೆದುಕೊಂಡು ಕುಡಿದ. ಈಗ ನಂಜುಂಡೇಗೌಡ ಸ್ವಲ್ಪ ಮೆಲುವಾಗಿಯೇ ಕೇಳಿದ, ಎಲ್ಲಿಂದ ಬರ್ತಿದ್ದೀರಿ ಸ್ವಾಮಿ? ಉತ್ತರ ಪ್ರದೇಶದಿಂದ. ತುಂಬಾ ವರ್ಷ ಮನೆಯಿಂದ ದೂರ ಇದ್ದೆ. ಇಲ್ಲಿಯ ವಿದ್ಯಮಾನವೊಂದೂ ಗೊತ್ತಾಗಿಲ್ಲ. ಇಲ್ಲೆಲ್ಲಾದರೂ ಉಳಿದುಕೊಳ್ಳಬಹುದಾದ ಹೋಟೆಲ್ಗಳು ಇದೆಯಾ? ಆಗ ನಾನಿದ್ದಾಗ ಅಷ್ಟಾಗಿ ಇರಲಿಲ್ಲ. ಎಲ್ಲೋ 1-2 ಸುಮಾರಾದ ಜಾಗಗಳಿದ್ವು. ಬೇಕಾದಷ್ಟು ಆಗಿವೆ. ಇತ್ತಿತ್ತಲಾಗಿ ಸುತ್ತಮುತ್ತ ಫಿಲ್ಮ್ ಶೂಟಿಂಗ್ ಆಗಿ ಬರ್ತಾನೆ ಇರ್ತಾರೆ. ಊರೊಳಗೂ ಹೊರಗೂ ಸುಮಾರು ಹೋಟೆಲ್ ಆಗಿವೆ. ಉಳ್ಕೊಂಡು ಬೆಳಿಗ್ಗೆ ವಿಚಾರಿಸಿ, ನಿಮ್ಮ ನೆಂಟರಿಷ್ಟರು ಈ ಊರಲ್ಲಿ ಇದ್ದಾರೆಯೇ ಅಥವಾ ಪರಿಚಯದವರು ಯಾರಿಗಾದ್ರೂ ತಿಳಿದಿರಬಹುದು. ಅವನಿಗೆ ಧನ್ಯವಾದವನ್ನ ತಿಳಿಸಿ ಹೊರಟಾಗ ಮೈ ಮನವೆಲ್ಲ ನಿಶ್ಶಕ್ತನಾದಂತೆನಿಸುತ್ತಿತ್ತು. ಕಾಲೆಳೆದುಕೊಂಡು ನಡೆದವನು ಹಳೇ ಬಸ್ ಸ್ಟ್ಯಾಂಡಿನ ಬಳಿ ತಾನಿದ್ದಾಗಲೇ ಇದ್ದ ಪಾವನ ನಿಲಯಕ್ಕೆ ಕಾಲಿಟ್ಟಾಗ ರಿಸೆಪ್ಷನ್ನಲ್ಲಿ ಕುಳಿತವನು ತನಗೆ ಮುಖ ಪರಿಚಯವಿದ್ದ ಮಾಲೀಕನಾಗಿರದೆ ಮಂಗಳೂರು ಕಡೆಯ ಅಪರಿಚಿತನಾಗಿದ್ದ. ರೂಮೊಂದನ್ನು ಪಡೆದು ಬಿದ್ದುಕೊಂಡಾಗ ಹಸಿವಿಗೋ ಆತಂಕಕ್ಕೋ ಹೊಟ್ಟೆಯೊಳಗೆ ಸಂಕಟವಾಗುತ್ತಿತ್ತು. ಸಮಯ ಆಗಲೇ 10:30 ಜಗ್ಗಿನಲ್ಲಿದ್ದ ನೀರು ಕುಡಿದು ಒಂದಿಷ್ಟು ಹೊರಳಾಡಿದ ಮೇಲೆ ಕಳೆದೆರಡು ದಿನ ನಿದ್ರೆಗೆಟ್ಟವನು ನಿದ್ರಾವಶನಾದ. ಬೆಳಗ್ಗೆ ಎಚ್ಚರವಾದಾಗ 6 ಗಂಟೆ. ಮುಖಮಾರ್ಜನ ಮುಗಿಸಿ ಹೊರಬಂದವನು ಅಲ್ಲೇ ಮೂಲೆಯಲ್ಲಿದ್ದ ಪೆಟ್ಟಿ ಅಂಗಡಿಯಲ್ಲಿನ ಕಾಫಿಯ ವಾಸನೆ ಗಮನಿಸಿ ಅತ್ತ ಹೋದ. ಹೇಗೂ ಇಷ್ಟು ಬೇಗ ಯಾರ ಮನೆಯ ಕದವನ್ನೂ ಬಡಿಯುವ ಹಾಗಿಲ್ಲ. 10 ರೂಪಾಯಿ ತೆತ್ತು ಕಾಫಿಯ ಗ್ಲಾಸು ಕೈಗೆತ್ತಿಕೊಂಡಾಗ ಮತ್ತೆ ಅಮ್ಮನ ಕೈಯ ಗಟ್ಟಿಯಾದ ಬಟ್ಟಲುಗಳಲ್ಲಿ ಕುಡಿಯುತ್ತಿದ್ದ ಆ ಕಾಫಿಯ ನೆನಪು. ಬಿದ್ದರೆ ಕೆಳಗೆ ಬೀಳುವ ಗಾಜಿನಂತದಲ್ಲ, ಬಿದ್ದರೂ ಸೀಳದ ಗಟ್ಟಿ ಬಟ್ಟಲುಗಳು. ಕಾಫಿ ಮುಗಿಸಿ ಅಲ್ಲೇ ಕೆಳಗಣ ಓಣಿಯನ್ನು ಹಾದು ಹೊಳೆಯತ್ತ ಹೆಜ್ಜೆ ಹಾಕಿದ. ಎಲ್ಲ ಹೊಳೆಗಳಂತೆ ಇದು ಬಡವಾಗಿ ಅಲ್ಲಲ್ಲಿ ಸುಮಾರಾಗಿ ನೀರಿತ್ತು. ಬಟ್ಟೆ ತಂದಿದ್ದರೆ ಇಲ್ಲೇ ಸ್ನಾನ ಮಾಡಬಹುದಿತ್ತು ಎಂದುಕೊಂಡ. ಒಂದಷ್ಟು ಹೊತ್ತು ಬಂಡೆಯ ಮೇಲೆ ಕುಳಿತು ಹಾಗೆಯೇ ಇನ್ನೊಂದು ಬದಿಯಿಂದ ಪೇಟೆ ಕಡೆ ಬಂದ. ಅಲ್ಲೊಬ್ಬರು ಇಲ್ಲೊಬ್ಬರು ಎದುರಾದರೂ ಯಾವುದೂ ಪರಿಚಯದ ಮುಖವಲ್ಲ. ಹಿಂದೆಲ್ಲ ಅಪರಿಚಿತರು ಎದುರಾದರೆ ನಿಂತು ಯಾವ ಊರು ಎಂದು ವಿಚಾರಿಸುವ ಆಸಕ್ತಿಯೂ ಯಾರಲ್ಲೂ ಇರಲಿಲ್ಲ. ತಾನು ಇಲ್ಲಿಯವರೆಗೆ ಪರಿಚಿತನಾಗಿಯೇ ಉಳಿದಿರುವ ಸಾಧ್ಯತೆಯ ಕುರಿತಾಗಿ ಚಿಂತಿಸಿದ. ಹೋಟೆಲಿಗೆ ಬಂದು ಸ್ನಾನ ಮಾಡಿ ತಿಂಡಿ ತಿಂದು 9 ಕಾಯುತ್ತಿದ್ದು ದೇವಸ್ಥಾನದ ಬೀದಿಯಲ್ಲಿದ್ದ ಚಿಕ್ಕಪ್ಪನ ಮನೆಯತ್ತ ಹೆಜ್ಜೆ ಹಾಕಿದ. ರಾಮು ಚಿಕ್ಕಪ್ಪ ಅಪ್ಪನ ದಾಯಾದಿ ತಮ್ಮ, ಆದರೆ ಸ್ವಂತ ತಮ್ಮನಿಗಿಂತ ಹೆಚ್ಚು. ಮುಂಬಾಗಿಲು ತೆರೆದೇ ಇತ್ತು. ತನಗಿಂತ 2-3 ವರ್ಷ ಚಿಕ್ಕವನಾಗಿದ್ದ ರಾಜು ಅಲ್ಲೇ ವರಾಂಡದಲ್ಲಿ ಕುಳಿತು ಪೇಪರ್ ಓದುತ್ತಿದ್ದ. ಕನ್ನಡಪ್ರಭ ಎಂದು ಓದಿಕೊಳ್ಳುತ್ತಲೇ ಇನ್ನೇನು ರಾಜು ಎಂದು ಕರೆಯಬೇಕು. ಅವನ ಹಿಂಭಾಗದ ಗೋಡೆಯಲ್ಲಿ ರಾರಾಜಿಸುತ್ತಿದ್ದ ರಾಮು ಚಿಕ್ಕಪ್ಪನ ಕುಂಕುಮ ಮತ್ತು ಪ್ಲಾಸ್ಟಿಕ್ ಹೂವಿನಿಂದ ಅಲಂಕೃತಗೊಂಡ ಫೋಟೋವನ್ನು ನೋಡುತ್ತಲೇ ಮನ ಇನ್ನಷ್ಟು ಮುದುರಿತು. ಅಷ್ಟರಲ್ಲೇ ಪೇಪರ್ನಿಂದ ತಲೆ ಎತ್ತಿದ ರಾಜು, ಯಾರು ಎಂದ. ನಾನು ರಾಜು, ಕೇಶವ ಎಂದಾಗಲೂ ಅವನ ಮುಖದಲ್ಲಿದ್ದ ಗೊಂದಲಕ್ಕೆ ಶ್ರೀಕಂಠಯ್ಯನವರ ಮಗ ಎನ್ನುವಷ್ಟರಲ್ಲೇ ಅವನಿಗೆ ತಿಳಿದು,
ಕೇಶವನ, ನೀನು ಸತ್ತೇ ಹೋದೆ ಎಂದು ಎಲ್ಲರೂ ತಿಳ್ಕೊಂಡ್ಬಿಟ್ಟಿದ್ರಲ್ಲೋ ಎಂದವನು ಮರುಕ್ಷಣವೇ ತನ್ನ ಮಾತಿಗೆ ಹಿಂಜರಿದು, ಏನು ತಿಳ್ಕೋಬೇಡ, 25-26 ವರ್ಷವಾಯ್ತಲ್ವಾ ನೀನು ಹೋಗಿ, ನೀನು ಬರ್ತೀಯಾ ಅಂತ ದೊಡ್ಡಪ್ಪ ಕಾಯ್ತಾನೇ ಇದ್ರು. ಒಂದಷ್ಟು ವರ್ಷ ಆದ್ಮೇಲೆ ನೀನು ರೈಲಿಗೆ ತಲೆ ಕೊಟ್ಟು ಹೋಗ್ಬಿಟ್ಟೆ, ಯಾರೋ ನೋಡಿ ಹೋಲಿಕೆ ಇತ್ತು ಅಂತ ಅಂದ್ರು. ಅದು ಕೂಡ ಎಷ್ಟೋ ತಿಂಗಳ ಮೇಲೆ. ನಿಜಾನೋ ಗಾಳಿ ಸುದ್ದಿನೋ ಅಂದ್ಕೊಂಡ್ರು. ಇಲ್ಲ, ನಾನಿನ್ನು ಬದುಕಿದ್ದೇನೆ ಎಂದು ಹೇಳಬೇಕಾದ ವಿಪರ್ಯಾಸಕ್ಕೆ ಅವನ ಮನ ವಿಲ ಒದ್ದಾಡುತ್ತಿತ್ತು. ನನ್ನ ಅಪ್ಪ ಅಮ್ಮ ತಮ್ಮಂದ್ರು ಎಲ್ಲಿದ್ದಾರೆ ಈಗ? ಮೊದಲಿದ್ದ ಮನೇನ ಮಾರ್ಬಿಟ್ಟಿದಾರಂತೆ. ಅಯ್ಯೋ, ನಿಂಗೆ ಗೊತ್ತಿಲ್ವಾ? ಅದ್ ಸರಿ, ನಿಂಗೆ ಹೇಗೆ ಗೊತ್ತಾಗ್ಬೇಕು ಬಿಡು. ದೊಡ್ಡಪ್ಪ ತೀರ್ಕೊಂಡು ತುಂಬಾ ವರ್ಷಗಳೇ ಆಯ್ತು, 22-23 ಮರ್ತ ಹೋಗಿದೆ. ಒಟ್ನಲ್ಲಿ ನೀನು ಹೋದ 2-3 ವರ್ಷ ಅಷ್ಟೇ ನಿಮ್ಮಪ್ಪ ಬದುಕಿದ್ದು. ಏನೋ ಹೊಟ್ಟೆ ತೊಂದರೆಯಾಗಿ 6-8 ತಿಂಗಳು ನರಳಿದ್ರು ಅಂತಿದ್ರು ನಮ್ಮಪ್ಪ. ಅರೆ, ದೊಡ್ಡಪ್ಪ ಹೋದಾಗ ಹೇಗಿದ್ರೋ ನೀನು ಥೇಟ್ ಅದೇ ಥರ ಇದ್ದಿ. ಆವಾಗ ನೀನು ತುಂಬಾ ಸಣ್ಣಗಿದ್ದೆ, ನೀನೀಗ ಅವ್ರ ತರಾನೇ ಕಾಣ್ತಿದ್ದಿ. ಏನಂದ್ರೆ ನೀನು ಟೀ ಶರ್ಟ್ ಹಾಕೊಂಡಿದ್ದಿ, ಅವರು ಪಂಚೆ ಶರ್ಟು. ನಿನ್ನ ಕ್ರಾಫು ಸ್ವಲ್ಪ ಬೇರೆ ಥರ ಇದೆ ಅಷ್ಟೆ. ಅಪ್ಪನ ಸಾವಿನ ಸುದ್ದಿ ಅವನ ಕಣ್ಣಿಂದ ನೀರು ತರಿಸಿತು. ಆದರೂ ಅಪ್ಪನ ಸಾಯುವಾಗಿನ ಮತ್ತು ಇದೀಗ ತಾನಿರುವ ರೂಪದ ಕುರಿತು ರಾಜನಾಡಿದ ಮಾತು ಅವನನ್ನು ಮೂಕನನ್ನಾಗಿಸಿತು. ಅಮ್ಮ, ತಮ್ಮಂದ್ರು, ತಂಗೀರು? ಓ, ನಿಮ್ಮಮ್ಮ ಎಲ್ಲೋ ನಿನ್ನ ತಂಗಿ ಮನೇಲಿ ಇದಾರಂತಪ್ಪ, ನಂಗೂ ಸರಿಯಾಗಿ ಗೊತ್ತಿಲ್ಲ. ಒಟ್ನಲ್ಲಿ ಇದ್ದಾರೆ. ಯಾಕೆ ಅಂದ್ರೆ ಹೋಗಿದ್ರೆ ನಮಗೂ ಸುದ್ದಿ ಬರ್ತಿತ್ತು, ನಮಗೂ 10 ದಿನ ಸೂತ್ಕ ಇರುತ್ತಲ್ವಾ. ಮನುಷ್ಯ ಇಷ್ಟು ಸಂವೇದನಾಶೀಲತೆಯನ್ನ ಕಳೆದುಕೊಳ್ಳುವುದನ್ನ ಅವನು ಸಹಿಸದಾದ. ಅವನ ಮಾತುಗಳು ಕೂರಲುಗಿನ ಹಾಗೆ ಚುಚ್ಚಿದುವು. ಅಮ್ಮ ಇದ್ದಾಳೆ. ಯಾಕೆ ಅಂದ್ರೆ ಅಮ್ಮನ ಸಾವಿನ ಸೂತಕವನ್ನ ಇವರು ಆಚರಿಸಿಲ್ಲ. ಅಮ್ಮ ಸಂಬಂಧಗಳ ಕುರಿತು ಯಾವಾಗಲೂ ಹೇಳುತ್ತಿದ್ದ ಮಾತುಗಳು ಕಿವಿಯಲ್ಲಿ ದನಿಸತೊಡಗಿದವು. ಬೆಟ್ಟಿಗೆ ದೂರ, ಬೆರಳಿಗೆ ದೂರ. ಇದೇ ಇವನ ಅಪ್ಪ ತನ್ನಪ್ಪ ಅಮ್ಮನ ಜೊತೆ ಎಷ್ಟು ಸುಲಗಿಯಾಗಿದ್ದರು. ಅತ್ತಿಗಮ್ಮ, ಅಣ್ಣಯ್ಯ ಎಂದು ಬಾಯಿ ತುಂಬಾ ಕರೆಯುತ್ತಿದ್ರು. ಕಷ್ಟ ಸುಖಗಳಲ್ಲಿ ಒಬ್ಬರಿಗೊಬ್ಬರು ಒತ್ತಾಸೆಯಾಗಿರುತ್ತಿದ್ರು. ಹೋಗ್ಲಿ, ಶ್ಯಾಮ, ಕಿಟ್ಟಿ? ಅಯ್ಯೋ, ಸುಖವಿಲ್ಲ ಕಣಪ್ಪ. ಶ್ಯಾಮ ಬಿಸ್ನೆಸ್ ಅಂತ ಎಲ್ಲ ಕಳ್ಕೊಂಡ. ಕಿಟ್ಟಿ ಕುಡ್ತ ಅದು ಇದು ಕಲ್ತು ಪೂರಾ ಬೀದಿಗೆ ಬಂದ. ಆಮೇಲೆ ಆಕ್ಸಿಡೆಂಟ್ ನಲ್ಲಿ ಸತ್ ಹೋದ. ಶ್ಯಾಮ ಎಲ್ಲೋ ಇರಬೇಕು, ಮೈಸೂರೋ ಮಂಡ್ಯನೋ ಎಲ್ಲೋ. ಅದ್ ಸರಿ, ಇಷ್ಟು ದಿನದ ಮೇಲೆ ನೀನ್ ಯಾಕೆ ಇಲ್ಲಿ ಬಂದೆ ಕೇಶವ? ಇಲ್ಲಿ ಏನು ಉಳಿದಿಲ್ಲ, ಆಸ್ತಿ ಗೀಸ್ತಿ ಎಲ್ಲ ನಾಸ್ತಿ. ಅವನು ಕೈಯಲ್ಲಾಡಿಸಿದ. ತಾನು ಆಸ್ತಿ ಆಸೆಗೆ ಬಂದೇನೆ. 25 ವರ್ಷ ಯಾರದೋ ದ್ರೋಹಕ್ಕೆ ಬಲಿಯಾಗಿ ಕೆಲವು ತಿಂಗಳ ಕಾಲ ಜೈಲಿನಲ್ಲಿರಬೇಕಾಯಿತು. ಮನೆಯವರಿಗೆ ಮುಖ ತೋರಿಸಲಾಗದೆ, ತನ್ನ ನಿರ್ದೋಷಿತ್ವವನ್ನ ಸಾಬೀತುಪಡಿಸಲಾರದೆ ಗೆಳೆಯ ಕಿಶನ್ನೊಂದಿಗೆ ಉತ್ತರ ಪ್ರದೇಶದ ಕಾನ್ಪುರದ ಬಳಿಯ ಹಳ್ಳಿಗೆ ಹೋದೆ. ಮೊದಲಿಗೆ ಅಲ್ಲಿಯ ಗಣಿಯೊಂದರಲ್ಲಿ ಕಾರ್ಮಿಕನ ಕೆಲಸ, ನಂತರ ಮೇಲ್ವಿಚಾರಕ, ಮುಂದೆ ಕಾರ್ಖಾನೆಯೊಂದರಲ್ಲಿ ಒಳ್ಳೆಯ ಸಂಬಳದ ಹುದ್ದೆ. ಗೆಳೆಯ ಕಿಶನ್ನ ತಂಗಿ ಚಿಕ್ಕಪ್ಪನ ಮಗಳು ರಾಧಾಳೊಂದಿಗೆ ಮದುವೆಯಾಯಿತು. ಎಲ್ಲೋ ದೂರದಲ್ಲಿ ಅನಾಥನಂತಿದ್ದ ತನಗೆ ಬಡವರಾದರೂ ಸಹೃದಯಿಗಳಾದ ಗೆಳೆಯನ ದೊಡ್ಡ ಕೂಡು ಕುಟುಂಬದ ವಿಶ್ವಾಸ ಸಿಕ್ಕಿತು. ಕಿಶನ್ ಮನೆಯಲ್ಲಿ ಮದುವೆಯ ಪ್ರಸ್ತಾಪ ಮಾಡಿದಾಗ ರಾಧಾಳಿಗೆ ಮೊದಲಿಗೆ ಇಷ್ಟವೇ ಇರಲಿಲ್ಲವಂತೆ. ಯಾರೋ ದೂರ ದೇಶದ ಹುಡುಗ, ಅಪ್ಪ ಅಮ್ಮ ಯಾರೂ ಇಲ್ಲದ ಒಬ್ಬಂಟಿಗ, ಭಾಷೆ ಬೇರೆ, ರೀತಿ ರಿವಾಜು ಬೇರೆ, ಸಂಸ್ಕಾರ ಹೇಗೋ ಏನೋ ಹೀಗೆಲ್ಲ ಅನಿಸಿತ್ತಂತೆ. ತಾನಾಗ ಅವರ ಮನೆಗೆ ಸ್ವಲ್ಪ ದೂರದಲ್ಲೇ ಸಣ್ಣ ಮನೆಯೊಂದನ್ನ ಬಾಡಿಗೆಗೆ ಹಿಡಿದು 4 ಪಾತ್ರೆ, 1 ಸ್ಟವ್ ಇಟ್ಟುಕೊಂಡು ತನ್ನ ಅನ್ನವನ್ನು ತಾನೇ ಬೇಯಿಸಿಕೊಳ್ಳುತ್ತಿದ್ದೆ. ಆಗಾಗ ಕಿಶನ್ ಬಲವಂತದಿಂದ ಮನೆಯಿಂದ ಏನಾದರೂ ತರುತ್ತಿದ್ದ. ಮೊದಲೇ ಸಂಕೋಚ ಸ್ವಭಾವದವನಾದ ತಾನು ಅವರಲ್ಲಿಗೆ ಹೋಗುತ್ತಿದ್ದುದು ಅಪರೂಪಕ್ಕೆ. ಕಿಶನ್ ಅವರ ಮನೆಯಲ್ಲಿ ಮದುವೆಯ ವಿಷಯ ತೆಗೆಯುತ್ತಿದ್ದಂತೆ ರಾಧಾ ಚಿಂತಿತಳಾದಳಂತೆ. ಒಂದು ದಿನ ಬೆಳಗು ಇನ್ನೂ ಮೂಡುತ್ತಿರುವಾಗ ಹಳ್ಳಿ ಬಿಕೋ ಎನ್ನುವ ಸಮಯದಲ್ಲಿ ತನ್ನನ್ನು ಹುಡುಕಿಕೊಂಡು ಬಂದಳಂತೆ. ತನ್ನನ್ನು ಭೇಟಿ ಮಾಡಿ, ದಯವಿಟ್ಟು ಈ ಮದುವೆಗೆ ಒಪ್ಪಿಕೊಳ್ಳಬೇಡ ಎಂದು ಕೈ ಮುಗಿದು ಬೇಡಿಕೊಳ್ಳಲು ಅವಳು ಬರುವಷ್ಟರಲ್ಲೇ ತನ್ನ ಸ್ನಾನವಾಗಿ ಮಡಿ ಪಂಚೆಯನ್ನುಟ್ಟುಕೊಂಡು ಗೋಡೆಯ ಮೇಲೆ ಬಡುವಿನಲ್ಲಿದ್ದ ಹನುಮಾನ್, ಈಶ್ವರ, ಪಾರ್ವತಿಯರ ಫೋಟೋಗಳು, ಅದರ ಮುಂದೆ ಉರಿಯುತ್ತಿದ್ದ ನಂದಾದೀಪ, ದೇವರ ಮುಂದೆ
ತಾನು ನಿತ್ಯವೂ ಹೇಳಿಕೊಳ್ಳುತ್ತಿದ್ದ 4-6 ಸ್ತೋತ್ರಗಳನ್ನು ಕೇಳಿಸಿಕೊಂಡಳಂತೆ. ಸ್ತೋತ್ರ ಮುಗಿಸಿ ತಾನು ದೀರ್ಘದಂಡ ನಮಸ್ಕಾರ ಮಾಡಿದ್ದನ್ನು ನೋಡುತ್ತಾ ಅವಳ ಮನಸ್ಸಿನ ದುಗುಡ ಮಾಯವಾಯಿತಂತೆ. ತಾನು ಪೂಜಿಸುತ್ತಿದ್ದ ದೇವರುಗಳನ್ನೇ ಇವನೂ ಪೂಜಿಸುತ್ತಿದ್ದಾನೆ. ದೇವರೇ ತಮ್ಮಿಬ್ಬರ ಮದುವೆಗೆ ಅಂಗೀಕಾರ ಕೊಟ್ಟಿದ್ದಾರೆ ಅನಿಸಿತಂತೆ. ಮದುವೆಗೆ ಏನು ಅಡ್ಡಿಯಾಗಲಿಲ್ಲ. ಸರಳವಾಗಿ ಮದುವೆಯಾಯಿತು. ತಮ್ಮಿಬ್ಬರ ಸರಳ ಜೀವನ ಶುರುವಾಯಿತು. 16 ವರ್ಷದ ಮಗ ಚೆನ್ನಾಗಿ ಓದುತ್ತಿದ್ದಾನೆ. ಒಳಗೆ ಸೆಳೆಯುತ್ತಿದ್ದ ಊರಿನ ಸೆಳೆತ ತನ್ನ ಹಿಂಜರಿಕೆಯನ್ನು ಹಿಂದೆ ತಳ್ಳುವಷ್ಟು ಬೆಳೆಯಲು ವರ್ಷಗಳೇ ಹಿಡಿಯಿತು. ಈ 2 ತಿಂಗಳ ಹಿಂದೆ ತಾನು ತನ್ನೊಳಗಿನ ತುಡಿತವನ್ನು ಹೇಳಿದಾಗಿನಿಂದ ಅವಳೊಂದು ಭ್ರಮೆಗೊಳಗಾದವಳಂತೆ ಇದ್ದಾಳೆ. ತಾನವಳನ್ನು ಬಿಟ್ಟು ಹೊರಟೇ ಹೋಗಿಬಿಡುತ್ತೇನೆ, ವಾಪಸ್ ಬರುವುದೇ ಇಲ್ಲವೆಂದು ಕೊರಗುತ್ತಿದ್ದವಳನ್ನು ತಾನು ಅದೇ ಊರಿನ ಹನುಮಾನ್ ಗುಡಿಗೆ ಕರೆದುಕೊಂಡು ಹೋಗಿ 7-8 ದಿನಗಳಲ್ಲಿ ವಾಪಸ್ಸು ಬಂದೇ ಬರುತ್ತೇನೆ ಎಂದು ಆಣೆ ಪ್ರಮಾಣ ಮಾಡಬೇಕಾಯಿತು. ಆದರೂ ಅವಳು ಹೆದರಿದ್ದುದು ತನ್ನರಿವಿಗೂ ಬಂದಿತ್ತು. ಅರೆ, ಅಲ್ಲಿಂದ ಹೊರಟು 3 ದಿನ ಆಗಿದೆ. ಅವಳಿಗಿನ್ನೂ ಫೋನ್ ಮಾಡಿಲ್ಲ. ಕೇಶವ, ಏನ್ ಯೋಚನೆ ಮಾಡ್ತಿದ್ದಿ? ರಾಜನ ದೊಡ್ಡ ಗಂಟಲು ಅವನನ್ನು ಎಚ್ಚರಿಸಿತು. ಇಲ್ಲ ರಾಜ, ನಾನು ಯಾವ ಆಸ್ತಿ ಆಸೆಗೂ ಇಲ್ಲಿಗೆ ಬರಲಿಲ್ಲ. ಒಂದು ಸಲ ಅಪ್ಪ ಅಮ್ಮನ್ನ, ನನ್ನ ಕುಟುಂಬದವ್ರನ್ನ, ಊರನ್ನ ನೋಡ್ ಹೋಗೋಣ ಅಂತ ಬಂದೆ. ಇಲ್ಲಿಗೆ ಬಂದು ಏನೆಲ್ಲ ಕೇಳಬೇಕಾಯ್ತು. ಬೇಜಾರು ಮಾಡ್ಕೋಬೇಡಪ್ಪ. ಎಷ್ಟು ಚೆನ್ನಾಗಿದ್ದ ಮನೆ ಹೇಗಾಗಿ ಹೋಯ್ತು. ದೊಡ್ಡಪ್ಪನಿಗೆ ಎಷ್ಟು ಒಳ್ಳೆ ಹೆಸರಿತ್ತು. ಎಷ್ಟು ಕಷ್ಟಪಟ್ಟು ಆಸ್ತಿ ಮಾಡಿದ್ರು. ನೀನಾದ್ರೂ ಇದ್ದಿದ್ರೆ ಮನೆ ಮನೆಯಾಗೇ ಉಳಿತಿತ್ತೋ ಏನೋ. ನೀನು ದೇಶಾಂತರ ಹೋಗ್ಬಿಟ್ಟೆ. ಒಟ್ಟಾಗಿದ್ದ ಮನೆ ಚಿಂದಿ ಆಗಿ ಹೋಯ್ತು. ನಮ್ಮಪ್ಪ ಸಾಯೋ ತನಕ ಕೊರಗುತ್ತಿದ್ದ. ಅಣ್ಣಯ್ಯ ಹೋಗಿದ್ದು 3 ಗಂಡು ಮಕ್ಕಳು 3 ದಿಕ್ಕಾಪಾಲಾದ್ರು ಅಂತ. ಈಗ ಅಮ್ಮನ್ನ ಹುಡುಕೋ ಬಗ್ಗೆ ಹೇಗೆ ರಾಜ? ನಮ್ಮ ಭಾವಂದಿರ ಅಡ್ರೆಸ್ ಏನಾದ್ರೂ ಗೊತ್ತಾ? ಕೊನೆಗೆ ಯಾರ್ಯಾರನ್ನೋ ಹಿಡಿದು ಅಕ್ಕನ ಮನೆ ವಿಳಾಸವನ್ನ ಹುಡುಕಿಕೊಟ್ಟ ರಾಜ. ಅಂದೇ ಮಧ್ಯಾಹ್ನ ಹೊರಟವನು ಪುನಃ ಬೆಂಗಳೂರಿಗೆ ಬಂದಾಗ ಮುಸ್ಸಂಜೆಯಾಗುತ್ತಿತ್ತು. ವಿಜಯನಗರದಲ್ಲಿದ್ದ ಮನೆ ಹುಡುಕಿಕೊಂಡು ದೊಡ್ಡ ಅಕ್ಕನ ಮನೆ ತಲುಪಿದಾಗ 7:15. ಆಚೆಗೂ ಕೇಳುತ್ತಿದ್ದ ಮಂತ್ರ ಪಠಣವನ್ನು ನಿಲ್ಲಿಸಿ ಬಾಗಿಲು ತೆರೆದವರು ದೊಡ್ಡ ಭಾವನೆ. ಮತ್ತೆ ಬೆಳಗಿನದೇ ಪುನರಾವರ್ತನೆ. ತನ್ನ ಕಣ್ಣನ್ನೇ ನಂಬದಾದ ಅಕ್ಕ ಗೊಳೋ ಎಂದು ಅಳಲಾರಂಭಿಸಿದಳು. ಭಾವ ಸ್ಥಿತಪ್ರಜ್ಞರು. ಆದರೂ ತನ್ನೆಲ್ಲ ಕಥೆ ಕೇಳಿದ ಮೇಲೆ ಒಂದಿಷ್ಟು ಘಟ್ಟಿಸಿ ಕೇಳಿದರು. ಅದೇನೇ ನಡೆದಿರಲಿ, ನಿಮ್ಮ ತಂದೆಯವರಿದ್ರು, ನಾನಿದ್ದೆ. ನಮ್ಮ ಹತ್ರ ಬಂದು ಹೀಗೆ ಆಯ್ತು ಅಂತ ನಿಜ ಹೇಳಬೇಕಿತ್ತು. ನಾನು ಯಾವಾಗ್ಲೂ ನಿಮ್ಮ ಅಕ್ಕನ ಹತ್ರ ಹೇಳ್ತಿದ್ದೆ, ಕೇಶವ ಖಂಡಿತ ತಪ್ಪು ಮಾಡಿರಲ್ಲ. ಅಕಸ್ಮಾತ್ ಆಗಿ ಯಾವುದೋ ಒಂದು ಘಳಿಗೆಯಲ್ಲಿ ತಪ್ಪಾಗಿದ್ರು ಇನ್ನು ಚಿಕ್ಕ ಹುಡುಗ, ಅನ್ಯಾಯವಾಗಿ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟ, ಒಳ್ಳೆ ಹುಡುಗ ಮುಕ್ಕರಿಸ್ಬಿಟ್ಟ ಅಂತ. ಏನೇನಾಗೋಯ್ತು ನೋಡು. ಅಮ್ಮಂಗೆ ವಯಸ್ಸಾಗಿದೆ. ಗಂಡು ಮಕ್ಕಳು ಒಬ್ಬೊಬ್ಬನು ಒಂದೊಂದು ತೀರಾ ಆಯ್ತು. ಈಗ ಮೈಸೂರಿನಲ್ಲಿದ್ದಾಳೆ. ತೀರಾ ಈಚೆಗಂತೂ ಹಾಸಿಗೆ ಹಿಡಿದಿದ್ದಾಳೆ. ನಾನು ನೋಡಿ 3 ತಿಂಗಳಾಯ್ತು. ಅಕ್ಕ ನಿಡುಸುಯಿದಳು. ತುಂಬಾ ವರ್ಷಗಳ ನಂತರ ನಮ್ಮೂರ ಊಟ. ಅದು ಅಕ್ಕನ ಕೈ ರುಚಿ. ಒಂದೊಂದು ತುತ್ತು ತಿನ್ನುವಾಗಲೂ ಬಿಕ್ಕು ಅಂತಾಗುತ್ತಿತ್ತು. ಎದೆ ಹಿಡಿದಂತೆ ಕಣ್ಣು ಮಂಜಾಗುತ್ತಿತ್ತು. ಭಾವ ಬೆನ್ನು ತಟ್ಟಿ ಮೃದುವಾಗಿ ಊಟ ಮಾಡು ಎಂದರು. ಅಕ್ಕನು ಆಗಾಗ ಕಣ್ಣೊರೆಸಿಕೊಳ್ತಾ ಇದ್ಲು. ಭಾವ ಮಲಗಿದ ಮೇಲೂ ತಮ್ಮಿಬ್ಬರ ಮಾತು ನಡೆದೇ ಇತ್ತು. ಇನ್ನೊಬ್ಬ ತಂಗಿಯ ವಿಷಯ, ತಮ್ಮಂದಿರ ವಿಷಯ, ಒಂದೊಂದೇ ಹಂತವಾಗಿ ಮನೆ ಛಿದ್ರವಾದ, ನೋವು ಕೊಡುವ 108 ಸಂಗತಿಗಳ ನಂತರ ಮಲಗಿಕೊಂಡಾಗ ನಡುರಾತ್ರಿ. ಬೆಳಗ್ಗೆಯೇ ತಾನು ಮೈಸೂರಿಗೆ ಹೋಗಿ ಅಮ್ಮನನ್ನು ನೋಡಿ ಬರುವುದಾಗಿ ಹೊರಟಾಗ ಅಕ್ಕ ತಾನೂ ಬರುತ್ತೇನೆ ಎಂದು ಜತೆಯಾದಳು. ದಾರಿಯುದ್ದಕ್ಕೂ ಹೆಚ್ಚು ಮಾತನಾಡಿದವಳು ಅಕ್ಕನೇ. ತಮ್ಮೆಲ್ಲರ ಬಾಲ್ಯ, ಚಿಕ್ಕ ತಮ್ಮನ ತುಂಟತನ, ತನ್ನ ಸಾಧು ಸ್ವಭಾವ, ತಂಗಿಯ ಪ್ರೇಮ ವಿವಾಹ, ಇನ್ನು ಹೀಗೆಯೇ ತನ್ನ ಕಿವಿ ಕೇಳಿಸಿಕೊಳ್ಳುತ್ತಲೇ ತನ್ನ ಕೊರಗಿನಿಂದಲೇ ಅಪ್ಪ ಹೋಗಿಬಿಟ್ಟರೆ, ಅಪ್ಪನ ಸಾವು ಕೂಡ ತಲುಪಲಾರದಷ್ಟು ದೂರಕ್ಕೆ ತಾನು ಹೋಗಿದ್ದು ಹೇಗೆ? ಹಿರಿಯ ಗಂಡು ಮಗನಾಗಿ ತಾನು ತನ್ನ ಜವಾಬ್ದಾರಿಯಿಂದ ದೂರವಾಗುವಂತೆ ಮಾಡಿದ ಈ ವಿಧಿಯಾಟಕ್ಕೆ ಕಾರಣವೇನು? ಹೀಗೆ ಅನೇಕ ಪ್ರಶ್ನೆಗಳನ್ನ ಕೇಳಿಕೊಳ್ತಾ ಇದ್ದೇನೆ. ಮೈಸೂರು ತಲುಪಿದಾಗ ಮಧ್ಯಾಹ್ನ. ಆಟೋ ಇಳಿದು ತಂಗಿಯ ಮನೆ ತಲುಪಿದಾಗ ತಂಗಿ ಅಮ್ಮನಿಗೆ ಗಂಜಿ ಕುಡಿಸಿ ಬಾಯಿ ಒರೆಸುತ್ತಿದ್ದಳು. ಅವಳಿಗೆ ತನ್ನ ಗುರುತಿರುವುದು ಶಕ್ಯವಿರಲಿಲ್ಲ. ಎಲ್ಲರಿಗಿಂತ ಕೊನೆಯವಳು.
ತಾನು ಊರು ಬಿಟ್ಟಾಗ 5-6 ವರ್ಷ. ಅಕ್ಕನಿಂದ ವಿಷಯ ಕೇಳಿ ಅಚ್ಚರಿಪಟ್ಟಳು. ಆದರೆ ಅಕ್ಕನಂತೆ ಭಾವುಕಳಾಗಲಿಲ್ಲ. ಅಮ್ಮ ಎಲುಬಿನ ಗೂಡಾಗಿದ್ದಳು. ಒಳ್ಳೆ ಪುಟ್ಟ ಗುಬ್ಬಚ್ಚಿಯಂತೆ. ಮುಖ ಮಾತ್ರ ಹಾಗೆಯೇ ಶಾಂತ. ಅಕ್ಕ ಅಮ್ಮನ ಬಳಿ ಕುಳಿತು ಕೈ ಹಿಡಿದುಕೊಂಡಾಗ ತನ್ನ ಕೃಶವಾದ ಕೈಯಿಂದ ಅಕ್ಕನ ಮುಂಗೈಯನ್ನು, ಕೈ ಬಳೆಗಳನ್ನು ಮುಟ್ಟಿ ಸ್ಪರ್ಶಿಸಿ ಗುರುತು ಹಿಡಿಯಲು ಪ್ರಯತ್ನಪಟ್ಟಳು. ಉಮಾನೇನೆ? ರಮಾ ಅನ್ಸುತ್ತೆ. ಹೌದು, ರಮಾನೆ. ಉಮಾ ಹೋದ್ ತಿಂಗಳು ಬಂದು ಹೋದ್ಲಲ್ವಾ? ಪದೇ ಪದೇ ಬರೋಕೆ ಹೇಗಾಗುತ್ತೆ? ಒಬ್ಳೆ ಬಂದಿದೀಯಾ? ಯಜಮಾನರು ಬರಲಿಲ್ವಾ? ಅಕ್ಕ ಅಮ್ಮನ ಕಿವಿಯಲ್ಲಿ ಹೇಳಲು ಪ್ರಯತ್ನ ಪಟ್ಟಳು. ಅಮ್ಮ, ನಾನು ಒಬ್ಳೆ ಬಂದಿಲ್ಲ, ಇನ್ನೂ ಒಬ್ರು ಬಂದಿದ್ದಾರೆ. ನಿಂಗೆ ತುಂಬಾ ಬೇಕಾದವರು. ಯಾರು ಹೇಳು? ಅಮ್ಮನ ಕಿವಿ ತೀರ ಮಂದವಾಗಿದ್ದು ಪೂರ್ತಿ ಅರ್ಥ ಮಾಡಿಕೊಳ್ಳುವುದು ಕಠಿಣವೇ ಆಗಿತ್ತು. ಅಕ್ಕ, ತಡಿ, ಈ ಕಡೆ ಬಾ, ನಾನೇ ಮಾತಾಡ್ತೀನಿ. ನನ್ನ ಧ್ವನಿ ಗುರುತು ಹಿಡಿತಾಳೆ. ಅಮ್ಮ ಅಮ್ಮ ನೋಡು, ನಾನು ಬಂದಿದ್ದೀನಿ. ಯಾರು ಹೇಳು? ಮೂಳೆ ಚಕ್ಕಳದ ಕೈಯಲ್ಲಿ ಉಬ್ಬಿದ ನರಗಳು. ಸುಕ್ಕು ಸುಕ್ಕು ಕೈಯಿಂದ ತನ್ನ ಕೈ ಸ್ಪರ್ಶಿಸುತ್ತಾ ಅಮ್ಮ ಗುರುತು ಹಿಡಿಯಲು ಪ್ರಯತ್ನಪಟ್ಟಳು. ಮುಖದಲ್ಲಿ ಗೊಂದಲ. ನಾನಮ್ಮ, ಕೇಶವ, ನಿನ್ನ ಮಗ. ಯಾರು? ಶ್ಯಾಮನೆ ಅಂತೂ ಬಂದ್ಯಾ ನನ್ನ ನೋಡಕ್ಕೆ? ಅಮ್ಮ, ನಾನು ಕೇಶವ. ಅವನ ಧ್ವನಿ ಹೂತು ಹೋಗುತ್ತಿತ್ತು. ಅಮ್ಮನ ಕಿವಿ ಪೂರ್ತಿ ಮಂದವಾಗಿತ್ತು. ಬೆಳಕಿಲ್ಲದ ಕಣ್ಣುಗಳಲ್ಲಿ ಏನೋ ಹೊಳಪು. ಶಾಮು, ಅಂತೂ ಬಂದ್ಯಾ? ಇರೋನು ನೀನೊಬ್ಬನೇ ಮಗ. ನೀನು ಅಮ್ಮ ಅಂತ ಕರೆಯೋದು ಬಿಟ್ಬಿಟ್ಟೆ. ಈಗಲಾದ್ರೂ ಚೆನ್ನಾಗಿದೀಯಾ? ಸೊಸೆ ಮೊಮ್ಮಕ್ಕಳು ಚೆನ್ನಾಗಿದಾರ? ಒಂದ್ಸಲ ಕರ್ಕೊಂಡ್ ಬಾ, ನೋಡ್ಬೇಕು ಅಂದವಳೆ ಹಲ್ಲಿಲ್ಲದ ಬೊಚ್ಚು ಬಾಯಲ್ಲಿ ಕಿಕ್ಕೆಂದು ನಕ್ಕಳು. ನೋಡಕ್ಕೆಲ್ಲ ಆಗುತ್ತೆ ನಂಗೆ. ಎಲ್ಲೋ ಒಂಚೂರು ಬೆಳಕು ಕಂಡ ಹಾಗಾಗುತ್ತೆ ಅಷ್ಟೆ, ಏನು ಕಾಣಲ್ಲ. ಆದ್ರೂ ಒಂದ್ಸಲ ಕರ್ಕೊಂಡು ಬಾ, ಮುಟ್ಟಿ ನೋಡ್ತೀನಿ. ಅಮ್ಮ, ನಾನಮ್ಮ, ಕೇಶವ, ನಿನ್ನ ದೊಡ್ಡ ಮಗ. ಅವನು ದುಃಖ ತಡೆಯಲಾರದೆ ಅಮ್ಮನ ಮೂಳೆ ಚಕ್ಕಳದ ದೇಹವನ್ನು ಸುತ್ತಿದ್ದ ಹಸಿರು ಸೀರೆಯ ಮೇಲೆ ತಲೆಯಿಟ್ಟು ಬಿಕ್ಕಿ ಬಿಕ್ಕಿ ಅತ್ತ. ಸ್ಪಂದನದಿಂದಲೇ ಅಮ್ಮನಿಗೆ ಅವನ ಅಳು ಗೊತ್ತಾಗುತ್ತಿತ್ತು. ಆದರೆ ಅವನು ಅವನಾಗಿರಲಿಲ್ಲ. ಬೆಳಕಿಲ್ಲದ ಅಮ್ಮನ ಕಣ್ಣುಗಳು ಮಂಜುಗೂಡಿದವು. ಅವಳ ಕ್ಷೀಣವಾದ ಕೈಗಳು ತನ್ನ ತಲೆಯನ್ನು ಸ್ಪರ್ಶಿಸಿದವು. ಬೇಡ, ಬೇಜಾರು ಮಾಡ್ಕೋಬೇಡ. ಏನೋ ಆಗಿದ್ದಾಯ್ತು. ಈಗಲಾದ್ರೂ ಬಂದ್ಯಲ್ಲ, ನಾನು ನೋಡಕ್ ಬಂದಿದ್ರೂ ಪರವಾಗಿಲ್ಲ. ನಿನ್ನ ಹೆಂಡತಿ ಮಕ್ಕಳನ್ನ ಗೋಳಾಡ್ಸ್ಬೇಡ ಶ್ಯಾಮು. ಈ ಮನೆಗೆ ಉಳಿದಿರೋನು ನೀನು ಒಬ್ಬನೇ. ನೀನು ಕೊನೆಗಾಲದಲ್ಲಿ ಬರಲ್ಲ ಅನ್ಕೊಂಡು ಬೇಜಾರಾಗ್ತಿತ್ತು ಶ್ಯಾಮು. ಈಗ ಬಂದ್ಯಲ್ಲ. ನಾನು ಶ್ಯಾಮನಲ್ಲ ಅಮ್ಮ, ಕೇಶವ, ಕೇಶವ ಎಂದು ಬಿಕ್ಕಳಿಸುತ್ತಿದ್ದ ಅವನ ದನಿ ಅವನಿಗೇ ಕೇಳಿಸದಷ್ಟು ಕ್ಷೀಣವಾಗಿತ್ತು. ಅವನು ಅಮ್ಮನಿಗೆ ಇಲ್ಲವಾಗಿದ್ದ. ಇಲ್ಲವಾಗಿದ್ದನ್ನು ಜೀರ್ಣಿಸಿಕೊಳ್ಳದವನಾಗಿದ್ದ. ತಾನೇಕೆ ಈ ಮೊದಲೇ ಬರಲಿಲ್ಲ? ಅಮ್ಮನ ಅಂತಃಕರಣವನ್ನು ಬಲ್ಲವನು ತಾನೇಕೆ ಹೀಗೆ ಹಿಂಜರಿದು ಅವರೆಲ್ಲರ ಬದುಕಿನಿಂದಲೇ ಕಳೆದು ಹೋಗಿಬಿಟ್ಟೆ.